ಜೂನಿಯರ್ ಕಾಂಬಿನೇಷನ್ ಹಿಸ್ಟ್ರಿ ಸೋಷಿಯಾಲಜಿ. ನಾನಿವಾಗ ಮಾಡ್ತಿರೋ ಪೇಪರ್ ಬಂದ್ಬಿಟ್ಟು DSCA ಸಮಾಜ ಜನಸಂಖ್ಯೆ ಮತ್ತು ಸಮಾಜ. ನಾನಿವಾಗ ಅಧ್ಯಾಯ 8ರಲ್ಲಿರುವಂತಹ ಒಂದು ಪಾಯಿಂಟ್ ಅಂದರೆ ಸಹಸ್ರಮಾನ ಅಭಿವೃದ್ಧಿ ಉದ್ದೇಶಗಳು ಈ ಪಾಯಿಂಟ್ನ ಮಾಡ್ತಾ ಇದ್ದೀನಿ. ಅದರಲ್ಲಿ ಫಸ್ಟಿಗೆ ನಾವು ನೋಡೋದಾದರೆ ಸಹಸ್ರಮಾನ ಅಭಿವೃದ್ಧಿ ಎಂದರೇನು, ಇದು ಸಹಸ್ರಮಾನ ಅಭಿವೃದ್ಧಿ ಮತ್ತು ಅದು ಅಭಿವೃದ್ಧಿ ಎಂದರೇನು ಅಥವಾ ಗುರಿಗಳನ್ನ ಬಗ್ಗೆ ನೋಡೋದಾದರೆ ನಾವು ಅದು MDGs ಇದರ ಫುಲ್ ಫಾರ್ಮ್ ಬಂದ್ಬಿಟ್ಟು ಮಿಲೇನಿಯಂ ಅಭಿವೃದ್ಧಿ ಗೋಲ್ಗಳು ಅಥವಾ ಗುರಿಗಳು. ಇದು 2000ರಲ್ಲಿ ಯುನೈಟೆಡ್ ನೇಷನ್ಸ್ ವತಿಯಿಂದ ಪ್ರಾರಂಭವಾಗಿರುತ್ತದೆ. ಈ 2015ರ ವೇಳೆಗೆ ಸಾಧಿಸಬೇಕಾಗಿರುವ 10 ವರ್ಷಗಳ ಕಾಲಾವಧಿಯ ಪ್ರಮುಖ 8 ಗುರಿಗಳನ್ನು ಹೊಂದಿರುವ ಒಂದು ಜಾಗತಿಕ ಅಭಿಯಾನವಾಗಿದೆ. ಇದರ ಮುಖ್ಯ ಗುರಿಗಳು ಅಂದರೆ ಫಸ್ಟ್ನೇದು ಬಡತನ ಮತ್ತು ಹಸಿವು ಕಡಿಮೆ ಮಾಡೋದು. ಅಂದರೆ ಈ ಪ್ರಪಂಚದಲ್ಲಿರುವಂತಹ ಬಡತನ ಮತ್ತು ಹಸಿವನ್ನು ಕಡಿಮೆ ಮಾಡೋದು ಮತ್ತು ಅದರದ್ದು ಆಹಾರದ ಕೊರತೆಯನ್ನು ನೀಗಿಸುವಂಥದ್ದು. ಮತ್ತು ಎರಡನೇ ಪಾಯಿಂಟ್ ಪ್ರಾಥಮಿಕ ಶಿಕ್ಷಣವನ್ನು ಎಲ್ಲರಿಗೂ ಒದಗಿಸುವಂತೆ ಮಾಡೋದು. ಅಂದರೆ ಮೊದಲನೇದಾಗಿ ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡಿಂದ ಅವರಿಗೆ ಮಕ್ಕಳಿಗೆ ಏನೇನು ಸಿಗಬೇಕು ಶಿಕ್ಷಣ ಅದನ್ನೆಲ್ಲ ಫಸ್ಟಿಗೆ ನೀಡುವಂಥದ್ದು. ಪ್ರಾಥಮಿಕ ಮತ್ತು ಶಿಕ್ಷಣ ಒದಗಿಸಲು ಪ್ರಾಥಮಿಕ ಶಾಲೆಗಳಿಗೆ ಸೇರಿಸುವ ಪ್ರಯತ್ನದಿಂದ ಅಂದರೆ ಯಾರ್ಯಾರು ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ ಅವರಿಗೆಲ್ಲ ಸ್ಕೂಲ್ಗೆ ಹೋಗಿ ಅಂತ ಅವ್ರಿಗೆ ಸ್ವಲ್ಪ ಹೇಳುವಂಥದ್ದು. ಮಹಿಳೆಯರ ಸಮಾನತೆ ಮತ್ತು ಸಬಲೀಕರಣ ಇದು 3ನೇ ಪಾಯಿಂಟು. ಮಹಿಳೆಯರಿಗೆ ಸಮಾನವಾದ ಹಕ್ಕುಗಳನ್ನ ಒದಗಿಸಬೇಕು ಮತ್ತು ಅವಕಾಶಗಳನ್ನ ನೀಡಬೇಕು. 4ನೇ ಪಾಯಿಂಟ್ ಬಂದ್ಬಿಟ್ಟು ಮಕ್ಕಳ ಸಾವು ಮತ್ತು ಆರೋಗ್ಯ. ಇದು 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿಗೆ ಇರ್ತಾರಲ್ಲ ಆ ಮಕ್ಕಳುಗಳದ್ದು ಸಾವನ್ನ ಕಡಿಮೆ ಮಾಡುವಂಥದ್ದು ಮತ್ತು ಸಾವಿನ ದರ ಪ್ರಮಾಣವನ್ನು ಕಡಿಮೆ ಮಾಡೋದು. ಟಾಪ್ ಪಾಯಿಂಟ್ 5 ಬಂದ್ಬಿಟ್ಟು ಚಿಕ್ಕ ಮಕ್ಕಳನ್ನು ಹೊಂದಿರೋ ತಾಯಂದಿರ ಆರೋಗ್ಯವನ್ನು ಸುಧಾರಿಸುವುದು. 6ನೇ ಪಾಯಿಂಟು HIV ಮಲೇರಿಯಾ ಮತ್ತು ರೋಗಗಳು ಆಮೇಲೆ ಬೇರೆ ಬೇರೆ ರೋಗಗಳು ಬರುತ್ತಲ್ಲ ಅವನ್ನೆಲ್ಲ ತಡೆಗಟ್ಟು ಮುಂಜಾಗ್ರತೆ ಕ್ರಮಗಳನ್ನ ಅನೌನ್ಸ್ ಮಾಡುವಂಥದ್ದು. ಮತ್ತು 7ನೇ ಪಾಯಿಂಟ್ ಬಂದ್ಬಿಟ್ಟು ಪರಿಸರ ಸಾಮರ್ಥ್ಯವನ್ನು ಉಳಿಸುವುದು. ಪರಿಸರದಲ್ಲಿರುವಂಥ ಇದು ರಕ್ಷಣೆಗೆ ಬೇಕಾಗಿರುವಂಥ ಸಂಬಂಧಪಟ್ಟಿರುವಂಥ ಬೇರೆ ಬೇರೆ ಕ್ರಮಗಳನ್ನ ಕೈಗೆತ್ತಿಕೊಳ್ಳುವಂಥದ್ದು. 8ನೇ ಪಾಯಿಂಟ್ ಬಂದ್ಬಿಟ್ಟು ಗ್ಲೋಬಲ್ ಸಹಾಯ ಮತ್ತು ಅಭಿವೃದ್ಧಿಯ ಸಹಕಾರ. ಜಾಗತಿಕ ಆರ್ಥಿಕ ಮತ್ತು ತಾಂತ್ರಿಕ ಸಹಕಾರವನ್ನು ಸುಧಾರಿಸಲು ರಾಷ್ಟ್ರಗಳು ಸಹಕರಿಸುವುದು. ಇದು ಪ್ರತಿಯೊಂದು MDG ಉದ್ದೇಶಕ್ಕೂ ಕೂಡ ಸ್ಪಷ್ಟವಾಗಿರುವಂಥ ಗುರಿ ಮತ್ತು ದಿನಾಂಕಗಳನ್ನ ನಿಗದಿಪಡಿಸುವುದು. MDG ಗುರಿಗಳು ತಲುಪುವುದಕ್ಕೋಸ್ಕರ ಕೆಲವು ಹಣಕಾಸಿನ ಏರ್ಪಾಡುಗಳನ್ನು ಮಾಡಲಾಗುತ್ತದೆ. ಪ್ರತಿಯೊಂದು MDG ಉದ್ದೇಶಕ್ಕೂ ಕೂಡ ಸ್ಪಷ್ಟವಾಗಿರುವಂಥ ಗುರಿ ಮತ್ತು ದಿನಾಂಕಗಳನ್ನ ನಿಗದಿಪಡಿಸುವುದು, ಹಣಕಾಸಿನ ಏರ್ಪಾಡುಗಳನ್ನ ಮಾಡುವಂಥದ್ದು ಮತ್ತು ಬೇಗ MDG ಗುರಿಗಳನ್ನು ತಲುಪುವ ಸಹಾಯಕವಾಗುವುದಕ್ಕೋಸ್ಕರ ಮುಂದುವರಿದ ದೇಶಗಳನ್ನ ಜಗತ್ತಿನಲ್ಲಿರುವಂತಹ ಪ್ರಮುಖ ಹಣಕಾಸು ಸಂಸ್ಥೆಗಳಾದ ಬ್ಯಾಂಕುಗಳು ಮತ್ತು ಆಫ್ರಿಕನ್ ಅಭಿವೃದ್ಧಿ ಬ್ಯಾಂಕ್ ಮುಂತಾದವುಗಳನ್ನ ಹಣಕಾಸು ಪೂರೈಕೆ ಮೂಲಕ 2005 ಜೂನ್ನಲ್ಲಿಯೇ ಒಪ್ಪಿಕೊಂಡಿರುವುದು. ಈ ದೇಶಗಳು ಹೆಚ್ಚು ಸಾಲ ಇರುವ ಬಡ ದೇಶಗಳಿಗೆ ಅವು ಹೊಂದಿರುವ 40-50 ಬಿಲಿಯನ್ ಡಾಲರ್ ಹಣವನ್ನು ಸಾಲ ತೀರಿಸುವುದಕ್ಕೆ ಖರ್ಚು ಮಾಡುವುದರ ಬದಲು ಅಭಿವೃದ್ಧಿಗಳಾದ ಆರೋಗ್ಯ, ಶಿಕ್ಷಣ, ಬಡತನ ಮುಂತಾದ ಕ್ಷೇತ್ರಗಳಲ್ಲಿ ಹೊಂದಿರುವ ಪ್ರಗತಿ ಸಾಧಿಸಲು ಪೂರೈಕೆ ಮಾಡುವಂಥದ್ದು. ಇದು MDGಗೆ ಸಹಾಯವಾಗಿರುವ ಸರ್ಕಾರೇತರ ಸಂಘಟನೆಗಳು ಅಥವಾ ಸಂಸ್ಥೆಗಳಂತಂದರೆ ಒಂದೇದು ನ್ಯಾಷನಲ್ ಹೆಲ್ತ್ ಮಿಷನ್, ತಾಯಿ ಮತ್ತು ಶಿಶು ಆರೋಗ್ಯ, ರೋಗ ನಿರ್ವಹಣೆ ಮತ್ತು ಗ್ರಾಮೀಣ ಆರೋಗ್ಯ ಸೇವೆಗಳ ಪೂರೈಕೆ ಮಾಡುವಂಥದ್ದು. 2ನೇ ಪಾಯಿಂಟ್ ಬಂದು ಸರ್ವ ಶಿಕ್ಷಣ ಅಭಿಯಾನ. ಈ ಸರ್ವ ಶಿಕ್ಷಣ ಅಭಿಯಾನ ಅಂದರೆ ಪ್ರಾಥಮಿಕ ಶಿಕ್ಷಣವನ್ನು ಎಲ್ಲರಿಗೂ ಲಭ್ಯವಾಗುವಂತೆ ಮಾಡುವಂಥ ಯೋಜನೆ ಇದು. 3ನೇ ಪಾಯಿಂಟ್ ಬಂದ್ಬಿಟ್ಟು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ, ಗ್ರಾಮೀಣ ಜನರಿಗೆ ಕೆಲಸ ಭದ್ರತೆ ಮಾಡುವಂಥದ್ದು ಒದಗಿಸುವಂಥದ್ದು. ಅಂಗನವಾಡಿ ಯೋಜನೆ, ಮಕ್ಕಳನ್ನು ಪೋಷಣೆ ಮಾಡುವುದು, ಆರೋಗ್ಯ ಮತ್ತು ಶಿಕ್ಷಣ ನೀಡುವುದು. ಪ್ರಧಾನಮಂತ್ರಿ ಶೌಚಾಲಯ ಯೋಜನೆ, ಶುದ್ಧ ಅಭಿವೃದ್ಧಿ ಮತ್ತು ಆರೋಗ್ಯ ಸಲುವಾಗಿ ಈ ಯೋಜನೆ ಮಾಡಲಾಗುತ್ತದೆ. 6ನೇದು ದಾರಿದೀಪ ಅಂದರೆ ರಾಷ್ಟ್ರೀಯ ಮಹಿಳಾ ಆಯೋಗ, ಲಿಂಗ ಅಸಮಾನತೆ ಮತ್ತು ಮಹಿಳಾ ಹಕ್ಕು ರಕ್ಷಣೆಗಾಗಿ ಈ ಯೋಜನೆ ಜಾರಿಗೆ ತರಲಾಗಿದೆ. ಇದರ ಮುಖ್ಯ ಉದ್ದೇಶ ಅಂದರೆ ಇದನ್ನು ಫುಲ್ ನೋಡೋದಾದರೆ ಇದರ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದರೆ 2015ರಲ್ಲಿ ಪೂರ್ಣಗೊಳಿಸಬಹುದಾಗಿತ್ತು. ಆದರೆ ಈ ಗುರಿಗಳನ್ನು ಕೆಲವು ಕಡೆ ಯಶಸ್ವಿ ಆದರೂ ಕೂಡ ಬಡತನ, ಆರೋಗ್ಯ, ಶಿಕ್ಷಣ ಮುಂತಾದವು ಸಮಸ್ಯೆಗಳ ಪರಿಹಾರಕ್ಕಾಗಿ ಗುರಿಗಳನ್ನು ಭರ್ತಿ ಮಾಡಲು
ಹೆಚ್ಚು ಕೆಲಸಗಳನ್ನು